ಪರಮೇಶ್ವರ್ ರಾಜೀನಾಮೆ ರಾಗ ಹಾಡ್ತಾ ಇದ್ದಾರೆ. ಯಾಕೆ? ಅದು ಕಾರ್ಯಕರ್ತರ ಮುಂದೆ, ಸ್ವಕ್ಷೇತ್ರದ ಕಾರ್ಯಕರ್ತರ ಮುಂದೆ ರಾಜೀನಾಮೆ ರಾಗ ಹಾಡಿದ್ದಾರೆ ಪರಮೇಶ್ವರ್ ಮಾತಿಗೆ ಕಾರ್ಯಕರ್ತರು ಬೇಸ್ತು ಬಿದ್ದಿದ್ದಾರೆ. ಬೆಂಬಲಿಗರ ಮುಂದೆ ಮನದಾಳದ ಮಾತನ್ನ ಬಿಚ್ಚಿಟ್ಟಿದ್ದಾರೆ ಪರಮೇಶ್ವರ್. ಕಾರ್ಯಕರ್ತರ ಬಳಿ ಕ್ಷಮೆ ಕೂಡ ಕೇಳಿದ್ದಾರೆ. ನೀವು ಹೇಳಿದ್ರೆ, ನೀವೆಲ್ಲ ಹ್ಞೂ ಅಂದ್ರೆ ಈ ಕ್ಷಣನೇ ರಾಜೀನಾಮೆ ಕೊಟ್ಬಿಡ್ತೀನಿ ಅಂತ ಹೇಳಿದ್ದಾರೆ. ಯಾಕೆ ಅಂಥ ಮಾತು ಬಂತು ಡಾಕ್ಟರ್ ಜಿ ಪರಮೇಶ್ವರ್ ಬಾಯಲ್ಲಿ? ಒಂದಿಷ್ಟು ನಿರಾಶೆ ಆಗಿರ್ಬೋದು. ನಮ್ಮ ಕೈಗೆ ಸಿಕ್ಕೋದಿಲ್ಲ, ಪಂಚಾಯತಿಗೆ ಬರಲಿಲ್ಲ, ಅಥವಾ ನನ್ನ ಮಾತಾಡಿಸ್ಲಿಲ್ಲ, ಇದೆಲ್ಲ ಅನ್ಸುತ್ತೆ. ನಿಮಗೂ ಅನ್ಸುತ್ತೆ, ನನಗೂ ಒಂದೊಂದ್ಸರಿ ಅನ್ಸುತ್ತೆ. ಹೋಗ್ಬೇಕಾಗಿತ್ತು, ಹೋಗ್ಲಿಲ್ಲ. ನಾಟಕಕ್ಕೆ ಹೋಗ್ಬೇಕಾಗಿತ್ತು, ಅಲ್ಲಿ ಹಾಡು ಹೇಳ್ಬೇಕಾಗಿತ್ತು, ಜಾತ್ರೆಗೆ ಹೋಗ್ಬೇಕಾಗಿತ್ತು ಅಂತ ನನಗೂ ಅನ್ಸುತ್ತೆ. ಆದ್ರೆ ಸಮಯ ನನ್ನ ಕೈಲಿದೆ. ನೀವೆಲ್ಲ ದೊಡ್ಡ ಮನ್ಸು ಮಾಡಿ ಒಂದೇ ಮಾತಿನಲ್ಲಿ ಹೇಳ್ಬಿಟ್ರೆ ನಾಳೆ ರಾಜೀನಾಮೆ ಕೊಡ್ತೀನಿ. ಪರಮೇಶ್ವರ್ ರಾಜೀನಾಮೆ ರಾಗ ಹಾಡ್ತಾ ಇದ್ದಾರೆ. ಯಾಕೆ? ಅದು ಕಾರ್ಯಕರ್ತರ ಮುಂದೆ, ಸ್ವಕ್ಷೇತ್ರದ ಕಾರ್ಯಕರ್ತರ ಮುಂದೆ ರಾಜೀನಾಮೆ ರಾಗ ಹಾಡಿದ್ದಾರೆ ಪರಮೇಶ್ವರ್ ಮಾತಿಗೆ ಕಾರ್ಯಕರ್ತರು ಬೇಸ್ತು ಬಿದ್ದಿದ್ದಾರೆ. ಬೆಂಬಲಿಗರ ಮುಂದೆ ಮನದಾಳದ ಮಾತನ್ನ ಬಿಚ್ಚಿಟ್ಟಿದ್ದಾರೆ ಪರಮೇಶ್ವರ್. ಕಾರ್ಯಕರ್ತರ ಬಳಿ ಕ್ಷಮೆ ಕೂಡ ಕೇಳಿದ್ದಾರೆ. ನೀವು ಹೇಳಿದ್ರೆ, ನೀವೆಲ್ಲ ಹ್ಞೂ ಅಂದ್ರೆ ಈ ಕ್ಷಣನೇ ರಾಜೀನಾಮೆ ಕೊಟ್ಬಿಡ್ತೀನಿ ಅಂತ ಹೇಳಿದ್ದಾರೆ. ಯಾಕೆ ಅಂಥ ಮಾತು ಬಂತು ಡಾಕ್ಟರ್ ಜಿ ಪರಮೇಶ್ವರ್ ಬಾಯಲ್ಲಿ? ಒಂದಿಷ್ಟು ನಿರಾಶೆ ಆಗಿರ್ಬೋದು. ನಮ್ಮ ಕೈಗೆ ಸಿಕ್ಕೋದಿಲ್ಲ, ಪಂಚಾಯತಿಗೆ ಬರಲಿಲ್ಲ, ಅಥವಾ ನನ್ನ ಮಾತಾಡಿಸ್ಲಿಲ್ಲ, ಇದೆಲ್ಲ ಅನ್ಸುತ್ತೆ. ನಿಮಗೂ ಅನ್ಸುತ್ತೆ, ನನಗೂ ಒಂದೊಂದ್ಸರಿ ಅನ್ಸುತ್ತೆ. ಹೋಗ್ಬೇಕಾಗಿತ್ತು, ಹೋಗ್ಲಿಲ್ಲ. ನಾಟಕಕ್ಕೆ ಹೋಗ್ಬೇಕಾಗಿತ್ತು, ಅಲ್ಲಿ ಹಾಡು ಹೇಳ್ಬೇಕಾಗಿತ್ತು, ಜಾತ್ರೆಗೆ ಹೋಗ್ಬೇಕಾಗಿತ್ತು ಅಂತ ನನಗೂ ಅನ್ಸುತ್ತೆ. ಆದ್ರೆ ಸಮಯ ನನ್ನ ಕೈಲಿದೆ. ನೀವೆಲ್ಲ ದೊಡ್ಡ ಮನ್ಸು ಮಾಡಿ ಒಂದೇ ಮಾತಿನಲ್ಲಿ ಹೇಳ್ಬಿಟ್ರೆ ನಾಳೆ ರಾಜೀನಾಮೆ ಕೊಡ್ತೀನಿ. ಪರಮೇಶ್ವರ್ ರಾಜೀನಾಮೆ ರಾಗ ಹಾಡ್ತಾ ಇದ್ದಾರೆ. ಯಾಕೆ? ಅದು ಕಾರ್ಯಕರ್ತರ ಮುಂದೆ, ಸ್ವಕ್ಷೇತ್ರದ ಕಾರ್ಯಕರ್ತರ ಮುಂದೆ ರಾಜೀನಾಮೆ ರಾಗ ಹಾಡಿದ್ದಾರೆ ಪರಮೇಶ್ವರ್ ಮಾತಿಗೆ ಕಾರ್ಯಕರ್ತರು ಬೇಸ್ತು ಬಿದ್ದಿದ್ದಾರೆ. ಬೆಂಬಲಿಗರ ಮುಂದೆ ಮನದಾಳದ ಮಾತನ್ನ ಬಿಚ್ಚಿಟ್ಟಿದ್ದಾರೆ ಪರಮೇಶ್ವರ್. ಕಾರ್ಯಕರ್ತರ ಬಳಿ ಕ್ಷಮೆ ಕೂಡ ಕೇಳಿದ್ದಾರೆ. ನೀವು ಹೇಳಿದ್ರೆ, ನೀವೆಲ್ಲ ಹ್ಞೂ ಅಂದ್ರೆ ಈ ಕ್ಷಣನೇ ರಾಜೀನಾಮೆ ಕೊಟ್ಬಿಡ್ತೀನಿ ಅಂತ ಹೇಳಿದ್ದಾರೆ. ಯಾಕೆ ಅಂಥ ಮಾತು ಬಂತು ಡಾಕ್ಟರ್ ಜಿ ಪರಮೇಶ್ವರ್ ಬಾಯಲ್ಲಿ? ಒಂದಿಷ್ಟು ನಿರಾಶೆ ಆಗಿರ್ಬೋದು. ನಮ್ಮ ಕೈಗೆ ಸಿಕ್ಕೋದಿಲ್ಲ, ಪಂಚಾಯತಿಗೆ ಬರಲಿಲ್ಲ, ಅಥವಾ ನನ್ನ ಮಾತಾಡಿಸ್ಲಿಲ್ಲ, ಇದೆಲ್ಲ ಅನ್ಸುತ್ತೆ. ನಿಮಗೂ ಅನ್ಸುತ್ತೆ, ನನಗೂ ಒಂದೊಂದ್ಸರಿ ಅನ್ಸುತ್ತೆ. ಹೋಗ್ಬೇಕಾಗಿತ್ತು, ಹೋಗ್ಲಿಲ್ಲ. ನಾಟಕಕ್ಕೆ ಹೋಗ್ಬೇಕಾಗಿತ್ತು, ಅಲ್ಲಿ ಹಾಡು ಹೇಳ್ಬೇಕಾಗಿತ್ತು, ಜಾತ್ರೆಗೆ ಹೋಗ್ಬೇಕಾಗಿತ್ತು ಅಂತ ನನಗೂ ಅನ್ಸುತ್ತೆ. ಆದ್ರೆ ಸಮಯ ನನ್ನ ಕೈಲಿದೆ. ನೀವೆಲ್ಲ ದೊಡ್ಡ ಮನ್ಸು ಮಾಡಿ ಒಂದೇ ಮಾತಿನಲ್ಲಿ ಹೇಳ್ಬಿಟ್ರೆ ನಾಳೆ ರಾಜೀನಾಮೆ ಕೊಡ್ತೀನಿ. ಪರಮೇಶ್ವರ್ ರಾಜೀನಾಮೆ ರಾಗ ಹಾಡ್ತಾ ಇದ್ದಾರೆ. ಯಾಕೆ? ಅದು ಕಾರ್ಯಕರ್ತರ ಮುಂದೆ, ಸ್ವಕ್ಷೇತ್ರದ ಕಾರ್ಯಕರ್ತರ ಮುಂದೆ ರಾಜೀನಾಮೆ ರಾಗ ಹಾಡಿದ್ದಾರೆ ಪರಮೇಶ್ವರ್ ಮಾತಿಗೆ ಕಾರ್ಯಕರ್ತರು ಬೇಸ್ತು ಬಿದ್ದಿದ್ದಾರೆ. ಬೆಂಬಲಿಗರ ಮುಂದೆ ಮನದಾಳದ ಮಾತನ್ನ ಬಿಚ್ಚಿಟ್ಟಿದ್ದಾರೆ ಪರಮೇಶ್ವರ್. ಕಾರ್ಯಕರ್ತರ ಬಳಿ ಕ್ಷಮೆ ಕೂಡ ಕೇಳಿದ್ದಾರೆ. ನೀವು ಹೇಳಿದ್ರೆ, ನೀವೆಲ್ಲ ಹ್ಞೂ ಅಂದ್ರೆ ಈ ಕ್ಷಣನೇ ರಾಜೀನಾಮೆ ಕೊಟ್ಬಿಡ್ತೀನಿ ಅಂತ ಹೇಳಿದ್ದಾರೆ. ಯಾಕೆ ಅಂಥ ಮಾತು ಬಂತು ಡಾಕ್ಟರ್ ಜಿ ಪರಮೇಶ್ವರ್ ಬಾಯಲ್ಲಿ? ಒಂದಿಷ್ಟು ನಿರಾಶೆ ಆಗಿರ್ಬೋದು. ನಮ್ಮ ಕೈಗೆ ಸಿಕ್ಕೋದಿಲ್ಲ, ಪಂಚಾಯತಿಗೆ ಬರಲಿಲ್ಲ, ಅಥವಾ ನನ್ನ ಮಾತಾಡಿಸ್ಲಿಲ್ಲ, ಇದೆಲ್ಲ ಅನ್ಸುತ್ತೆ. ನಿಮಗೂ ಅನ್ಸುತ್ತೆ, ನನಗೂ ಒಂದೊಂದ್ಸರಿ ಅನ್ಸುತ್ತೆ. ಹೋಗ್ಬೇಕಾಗಿತ್ತು, ಹೋಗ್ಲಿಲ್ಲ. ನಾಟಕಕ್ಕೆ ಹೋಗ್ಬೇಕಾಗಿತ್ತು, ಅಲ್ಲಿ ಹಾಡು ಹೇಳ್ಬೇಕಾಗಿತ್ತು, ಜಾತ್ರೆಗೆ ಹೋಗ್ಬೇಕಾಗಿತ್ತು ಅಂತ ನನಗೂ ಅನ್ಸುತ್ತೆ. ಆದ್ರೆ ಸಮಯ ನನ್ನ ಕೈಲಿದೆ. ನೀವೆಲ್ಲ
ದೊಡ್ಡ ಮನ್ಸು ಮಾಡಿ ಒಂದೇ ಮಾತಿನಲ್ಲಿ ಹೇಳ್ಬಿಟ್ರೆ ನಾಳೆ ರಾಜೀನಾಮೆ ಕೊಡ್ಬೇಕು. ಪರಮೇಶ್ವರ್ ರಾಜೀನಾಮೆ ರಾಗ ಹಾಡ್ತಾ ಇದ್ದಾರೆ. ಯಾಕೆ? ಅದು ಕಾರ್ಯಕರ್ತರ ಮುಂದೆ, ಸ್ವಕ್ಷೇತ್ರದ ಕಾರ್ಯಕರ್ತರ ಮುಂದೆ ರಾಜೀನಾಮೆ ರಾಗ ಹಾಡಿದ್ದಾರೆ ಪರಮೇಶ್ವರ್ ಮಾತಿಗೆ ಕಾರ್ಯಕರ್ತರು ಬೇಸ್ತು ಬಿದ್ದಿದ್ದಾರೆ. ಬೆಂಬಲಿಗರ ಮುಂದೆ ಮನದಾಳದ ಮಾತನ್ನ ಬಿಚ್ಚಿಟ್ಟಿದ್ದಾರೆ ಪರಮೇಶ್ವರ್. ಕಾರ್ಯಕರ್ತರ ಬಳಿ ಕ್ಷಮೆ ಕೂಡ ಕೇಳಿದ್ದಾರೆ. ನೀವು ಹೇಳಿದ್ರೆ, ನೀವೆಲ್ಲ ಹೂ ಅಂದ್ರೆ ಈ ಕ್ಷಣನೇ ರಾಜೀನಾಮೆ ಕೊಟ್ಟು ಬಿಡ್ತೀನಿ ಅಂತ ಹೇಳಿದ್ದಾರೆ. ಯಾಕೆ ಅಂಥ ಮಾತು ಬಂತು ಡಾಕ್ಟರ್ ಜಿ ಪರಮೇಶ್ವರ್ ಬಾಯಲ್ಲಿ? ಒಂದಿಷ್ಟು ನಿರಾಸೆ ಆಗಿರ್ಬೋದು, ನಮ್ಮ ಕೈಗೆ ಸಿಕ್ಕೋದಿಲ್ಲ, ಪಂಚಾಯತಿಗೆ ಬರಲಿಲ್ಲ, ಅಥವಾ ನನ್ನ ಮಾತಾಡಿಸ್ಲಿಲ್ಲ, ಇದೆಲ್ಲ ಅನ್ಸುತ್ತೆ. ನಿಮಗೂ ಅನ್ಸುತ್ತೆ, ನನಗೂ ಒಂದೊಂದ್ಸರಿ ಅನ್ಸುತ್ತೆ. ಹೋಗ್ಬೇಕಾಗಿತ್ತು, ಹೋಗ್ಲಿಲ್ಲ, ನಾಟಕಕ್ಕೆ ಹೋಗ್ಬೇಕಾಗಿತ್ತು, ಅಲ್ಲಿ ಹಾಡು ಹೇಳ್ಬೇಕಾಗಿತ್ತು, ಜಾತ್ರೆಗೆ ಹೋಗ್ಬೇಕಾಗಿತ್ತು ಅಂತ ನನಗೂ ಅನ್ಸುತ್ತೆ. ಆದರೆ ಸಮಯ ನನ್ನ ಕೈಲಿದೆ. ನೀವೆಲ್ಲ ದೊಡ್ಡ ಮನ್ಸು ಮಾಡಿ ಒಂದೇ ಮಾತಿನಲ್ಲಿ ಹೇಳ್ಬಿಟ್ರೆ ನಾಳೆ ರಾಜೀನಾಮೆ ಕೊಡ್ಬೇಕು. ಪರಮೇಶ್ವರ್ ರಾಜೀನಾಮೆ ರಾಗ ಹಾಡ್ತಾ ಇದ್ದಾರೆ. ಯಾಕೆ? ಅದು ಕಾರ್ಯಕರ್ತರ ಮುಂದೆ, ಸ್ವಕ್ಷೇತ್ರದ ಕಾರ್ಯಕರ್ತರ ಮುಂದೆ ರಾಜೀನಾಮೆ ರಾಗ ಹಾಡಿದ್ದಾರೆ ಪರಮೇಶ್ವರ್ ಮಾತಿಗೆ ಕಾರ್ಯಕರ್ತರು ಬೇಸ್ತು ಬಿದ್ದಿದ್ದಾರೆ. ಬೆಂಬಲಿಗರ ಮುಂದೆ ಮನದಾಳದ ಮಾತನ್ನ ಬಿಚ್ಚಿಟ್ಟಿದ್ದಾರೆ ಪರಮೇಶ್ವರ್. ಕಾರ್ಯಕರ್ತರ ಬಳಿ ಕ್ಷಮೆ ಕೂಡ ಕೇಳಿದ್ದಾರೆ. ನೀವು ಹೇಳಿದ್ರೆ, ನೀವೆಲ್ಲ ಹೂ ಅಂದ್ರೆ ಈ ಕ್ಷಣನೇ ರಾಜೀನಾಮೆ ಕೊಟ್ಟು ಬಿಡ್ತೀನಿ ಅಂತ ಹೇಳಿದ್ದಾರೆ. ಯಾಕೆ ಅಂಥ ಮಾತು ಬಂತು ಡಾಕ್ಟರ್ ಜಿ ಪರಮೇಶ್ವರ್ ಬಾಯಲ್ಲಿ? ಒಂದಿಷ್ಟು ನಿರಾಸೆ ಆಗಿರ್ಬೋದು, ನಮ್ಮ ಕೈಗೆ ಸಿಕ್ಕೋದಿಲ್ಲ, ಪಂಚಾಯತಿಗೆ ಬರಲಿಲ್ಲ, ಅಥವಾ ನನ್ನ ಮಾತಾಡಿಸ್ಲಿಲ್ಲ, ಇದೆಲ್ಲ ಅನ್ಸುತ್ತೆ. ನಿಮಗೂ ಅನ್ಸುತ್ತೆ, ನನಗೂ ಒಂದೊಂದ್ಸರಿ ಅನ್ಸುತ್ತೆ. ಹೋಗ್ಬೇಕಾಗಿತ್ತು, ಹೋಗ್ಲಿಲ್ಲ, ನಾಟಕಕ್ಕೆ ಹೋಗ್ಬೇಕಾಗಿತ್ತು, ಅಲ್ಲಿ ಹಾಡು ಹೇಳ್ಬೇಕಾಗಿತ್ತು, ಜಾತ್ರೆಗೆ ಹೋಗ್ಬೇಕಾಗಿತ್ತು ಅಂತ ನನಗೂ ಅನ್ಸುತ್ತೆ. ಆದರೆ ಸಮಯ ನನ್ನ ಕೈಲಿದೆ. ನೀವೆಲ್ಲ ದೊಡ್ಡ ಮನ್ಸು ಮಾಡಿ ಒಂದೇ ಮಾತಿನಲ್ಲಿ ಹೇಳ್ಬಿಟ್ರೆ ನಾಳೆ ರಾಜೀನಾಮೆ ಕೊಡ್ಬೇಕು. ಪರಮೇಶ್ವರ್ ರಾಜೀನಾಮೆ ರಾಗ ಹಾಡ್ತಾ ಇದ್ದಾರೆ. ಯಾಕೆ? ಅದು ಕಾರ್ಯಕರ್ತರ ಮುಂದೆ, ಸ್ವಕ್ಷೇತ್ರದ ಕಾರ್ಯಕರ್ತರ ಮುಂದೆ ರಾಜೀನಾಮೆ ರಾಗ ಹಾಡಿದ್ದಾರೆ ಪರಮೇಶ್ವರ್ ಮಾತಿಗೆ ಕಾರ್ಯಕರ್ತರು ಬೇಸ್ತು ಬಿದ್ದಿದ್ದಾರೆ. ಬೆಂಬಲಿಗರ ಮುಂದೆ ಮನದಾಳದ ಮಾತನ್ನ ಬಿಚ್ಚಿಟ್ಟಿದ್ದಾರೆ ಪರಮೇಶ್ವರ್. ಕಾರ್ಯಕರ್ತರ ಬಳಿ ಕ್ಷಮೆ ಕೂಡ ಕೇಳಿದ್ದಾರೆ. ನೀವು ಹೇಳಿದ್ರೆ, ನೀವೆಲ್ಲ ಹೂ ಅಂದ್ರೆ ಈ ಕ್ಷಣನೇ ರಾಜೀನಾಮೆ ಕೊಟ್ಟು ಬಿಡ್ತೀನಿ ಅಂತ ಹೇಳಿದ್ದಾರೆ. ಯಾಕೆ ಅಂಥ ಮಾತು ಬಂತು ಡಾಕ್ಟರ್ ಜಿ ಪರಮೇಶ್ವರ್ ಬಾಯಲ್ಲಿ? ಒಂದಿಷ್ಟು ನಿರಾಸೆ ಆಗಿರ್ಬೋದು, ನಮ್ಮ ಕೈಗೆ ಸಿಕ್ಕೋದಿಲ್ಲ, ಪಂಚಾಯತಿಗೆ ಬರಲಿಲ್ಲ, ಅಥವಾ ನನ್ನ ಮಾತಾಡಿಸ್ಲಿಲ್ಲ, ಇದೆಲ್ಲ ಅನ್ಸುತ್ತೆ. ನಿಮಗೂ ಅನ್ಸುತ್ತೆ, ನನಗೂ ಒಂದೊಂದ್ಸರಿ ಅನ್ಸುತ್ತೆ. ಹೋಗ್ಬೇಕಾಗಿತ್ತು, ಹೋಗ್ಲಿಲ್ಲ,